ವೆರಿ ಬಿಗ್ ಪ್ರಿಪರೇಷನ್ ಫಾರ್ IAS. ಏನಿಲ್ರಿ, ನಾ ಎಕ್ಸಾಮ್ ಬರೀತಾಗ ಒಂದ್ ಪರ ಬಂದ ನನ್ ಕ್ವಶನ್ ಪೇಪರ್ ಮೇಲೆ ಏತ್ ಹೋಗ್ಬಿಟ್ಟತ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಂಜನೇಯರಿಗೆ ಫಸ್ಟ್ ನಮಸ್ಕಾರ ಮಾಡೋಣ. ಓನ್ ಡ್ರಾಯಿಂಗ್ ಮಾಡಿದ್ದು ನೋಡ್ರಿ, ಡ್ರಾಯಿಂಗ್ ಮಾಡಿದ್ದು ಒಂದು ವಿಡಿಯೋ ಯೂಟ್ಯೂಬ್ ಹಾಕಿನಿ, ಹೋಗಿ ಬಡ ನೋಡ್ರಿ. ಗೈಸ್, ಇವತ್ತು ನಮ್ಮದು 2ನೇ ಎಕ್ಸಾಮ್ ಐತಿ, ಸೆಮ್ ಎಕ್ಸಾಮು, ಕನ್ನಡ ಎಕ್ಸಾಮು. ಅದ್ರ ಪ್ರಿಪ್ರೇಷನ್ ಅಂತ ಬರೀ ಐತಿ. ಕನ್ನಡ ಎಕ್ಸಾಮ್ ಅಲ್ರಿ, ಆಡಳಿತ ಭಾಷೆ ಕನ್ನಡ. ಜೈ ಕನ್ನಡಾಂಬೆ. ಕನ್ನಡಕ್ಕಾಗಿ ಜನನ ಇವತ್ತು ಎಕ್ಸಾಮ್ ಅಂತೀರಿ, ಫುಲ್ ರಿಕ್ಕಾಗಿ ಬರೋನು. ಇವತ್ತಿನ ಲಾಗ್ ಎಲ್ಲ ಪೂರ್ತಿ ತೋರಿಸ್ತೀನಿ. ಡೈಲಿ ಲಾಗ್ ಆಗೈತಿ ಇವತ್ತು. ಎಲ್ಲರೂ ನೋಡ್ರಿ, ಪ್ರೋತ್ಸಾಹ ಮಾಡಿರಿ ಅಂತ ಎಲ್ಲ ಕಾಲೇಜ್ಗೆ ಹೋಗಿ ಮುಂದೆ ಸಿಗ್ತೇನೆ ರೀ. ಬಾಯ್ ಗೈಸ್. ನಾ ಈಗ ಹೊಲಕ್ಕೆ ಬಂದೀನಿ. ನಾನು ಅಪ್ಪಾರು ನೀರು ಹಚ್ಚಕ್ಕೆ ಬಂದಿರಿ ಬೆಳಿಗ್ಗೆ, ಅದಕ್ಕೆ ಅವ್ರಿಗೆ ನಾಷ್ಟ ಕೊಡಕ್ಕಂತೇಳಿ ಬಂದನೀಗ. ನಾಷ್ಟ ಕೊಟ್ಟ ಕಾಲೇಜ್ಗೂ ಪೇಪರ್ ಐತಂದು ಇದ್ನಲ್ರಿ ಇವತ್ತು, ಕನ್ನಡ ಎಕ್ಸಾಮ್, ಅದಕ್ಕೆ ಬರೆಯಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ನಾಷ್ಟ ಕೊಟ್ಟು ಕಸ ಹೋಗೋನು. ಸೊ ಗೈಸ್, ನಾನೀಗ ಮೇವೆಲ್ಲ ತೊಗೊಂಡು ಕಸ ನಾಷ್ಟ ಕೊಡೋಕೆ ಬಂದಿದ್ದೆ. ಅದಕ್ಕೆ ಮೇವು ಒಯ್ಯಿ ಅನ್ನಕತ್ರು ಅಪ್ಪಾರು. ಅದ್ರ ಸಂಬಂಧ ಈಗ ಮೇವು ತೊಗೊಂಡು ಕಸ ಮನೆ ಹೋಗ್ರಿ. ನೋಡ್ರಿ ಹೆಂಗೆ ಬೆವ್ರು ಬರಾಕತ್ತಿ. ರೈತರ ಜೀವನ ಭಾಳ ಕಷ್ಟ ಐತ್ರಿ. ಬರೀ ಈಗ ಮೇವು ತೊಗೊಂಡು ಕಸ ಮನೆ ಹೋಗೋನು. ಹೋಗಿ ಕಸ 11 ಬಸ್ಸಿಗೆ, ಈಗ 10 ಗಂಟೆ ಆಗೈತಿ, 11 ಬಸ್ಸಿಗೆ ಬಸ್ ಬರೈತಿ. ಬಸ್ ಐತಿ, ಕಸ ಕಾಲೇಜ್ಗೆ ಹೋಗ್ಬೇಕು. ಹೋಗೋನು ಬರೀ ಗೈಸ್. ಲಿಟ್ರಲಿ ಮೇವು ಒಟ್ಟು ಒಜ್ಜಿದೆ ಅಂದ್ರೆ ಇದು ತೇಕ ಆಯ್ತು ಒಂದ ಕಡ್ದಕ್ಕೆ. ಅಲ್ಲೇನು ಗಿಡಗಳು ಕಾಣಕತ್ತಾವಲ್ರಿ, ಅಲ್ಲಿಂದ್ರ ತೊಗೊಂಬಂದು ನೋಡ್ರಿ. ಇದನ್ನ ಮನಗಂಡು ಒಜ್ಜೆ ಐತಿ, ತೇಕ ಆಯ್ತೈತಿ. ಡಗ್ ಅನ್ನತ್ತಿದ್ವಿ. ಬರ್ರಿ, ಟೈಮ್ ಇಲ್ಲ, ಕಾಲೇಜ್ಗೆ ಹೋಗ್ಬೇಕು. ಮೇವು ತೊಗೊಂಡು ದೌಡ್ನ ಫ್ರೆಶಪ್ ಆಗಿ ಕಾಲೇಜ್ಗೆ ಹೋಗೋನು. ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಪೂರ್ತಿ ನೋಡ್ರಿ. ಹೋಗೋನು ಬರೀ. ನಾನು ಫ್ರೆಶ್ಗೆ ರೆಡಿಯಾಗಿ ಈಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನೋಡ್ರಿ, ಇಲ್ಲೇ ಬಸ್ ಬಂತು. ಸೊ ಗೈಸ್, ನಾವೀಗ ಕಾಲೇಜ್ ಸಮೀಪ ಬಂದೀನಿ. ಈಗ ಜಸ್ಟ್ ಕಾಲೇಜ್ಗೆ ಹೋಗೋದು ಅಷ್ಟೇ ಬಾಕಿ. ಹೋಗಿ ಕಸ ಎಕ್ಸಾಮ್ ಬರ್ದು ಅಲ್ಲಿ ಏನು ಮಾಡ್ತೀನಿ ಎಲ್ಲ ಹುಡುಗರ ಜೊತೆ ಇರೋದು ಎಲ್ಲ ಲಾಗ್ಗಳು ಇರ್ತೈತಿ. ಎಲ್ಲರೂ ನೋಡ್ರಿ, ಎಂಟರ್ಟೈನ್ಮೆಂಟ್ ಹೋಗ್ತಾರೆ. ಲೆಟ್ಸ್ ಗೋ. ನನ್ನ ಫ್ರೆಂಡ್ ಬರಾಕದ ನೋಡ್ರಲ್ಲ, ವಿಡಿಯೋ ಮುಂದೆ ಬರಾಕ ನಾಚಾಕತಾನು. ಬಾ ಏನಾಗಲ್ಲ ಬಾರಲಿ. ಜೀವನದಲ್ಲಿ ಅತಿ ಮುಖ್ಯವಾದದ್ದು ಏನೆಂದರೆ ದುಡ್ಡು, ಪ್ರೀತಿ, ನೆಮ್ಮದಿ, ಶಿಕ್ಷಣ. ಇವು ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು. ಇಲ್ಲವಿದ್ದಲ್ಲಿ ಮನುಷ್ಯ ಬದುಕಲಾರ ಎಂದು ಹೇಳುವೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ನೀಡುತ್ತದೆ. ಶ್ರಮ ಪಡು, ಏಕೆಂದರೆ ಇದು ಜೀವನ. ಸೋಲು ಗೆಲುವಿನ ಮೆಟ್ಟಿಲು. ಗೆದ್ದಾಗ ಹಿಗ್ಗಬಾರದು, ಸೋತಾಗ ಕುಗ್ಗಬಾರದು. ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು ಎನ್ನುವುದು ಸ್ವಾಮಿ ವಿವೇಕಾನಂದರ ಘೋಷಣೆಯಾಗಿದೆ. ಹೇಳು ತರದಾರಿದ ಯೂನಿವರ್ಸಿಟಿ ಲೆವೆಲ್ ಥಿಂಕಿಂಗ್ ಇದು. ಹಾಕೋಬಿಡ್ಲಿ, ಉಪಯೋಗಿಲ್ಲ, ಬೇಡಲೇ ತಮ್ಮನೇಲಿ ಏನು ಬರ್ಬೇಕು. ನಮ್ಮ ದೋಸ್ತ IAS ಆಗುತ್ತಾಡಿ, ಅವ್ನು ಕಂಟೆಂಟ್ ಸಿಗತ್ತಲ್ಲ ನನಗೆ. IAS ಆಗೋದಕ್ಕೊಂದು ಮೋಟಿವೇಶನ್ ಹೇಳ. ಏನು ಹೇಳ್ತಿ ಹೇಳ, ಏನು ಹೇಳಕ್ಕೆ ಇಷ್ಟಪಡ್ತಿ? IAS ಇತಿಹಾಸ ಎಲ್ಲರೂ ಶ್ರಮ ಪಡಬೇಕು, ನಿರಂತರವಾಗಿರ್ಬೇಕು. ಶ್ರಮ, ಸತತ ಶ್ರದ್ಧೆ ಇಟ್ಟು ಓದಬೇಕು.
ಒಟ್ಟ ಇಡೀ ಫ್ಯಾಮಿಲಿ ಬಗ್ಗೆ ಕೇರ್ ತಗೋಬೇಕು. ಅವ್ರ ಜವಾಬ್ದಾರಿ ಪ್ರಿಪ್ರೇಷನ್ ಹೆಂಗೆ ನಡೆ ನೋಡಿ. ವೆರಿ ಬಿಗ್ ಪ್ರಿಪ್ರೇಷನ್ ಫಾರ್ IAS. ಗೈಸ್ ನಾವೀಗ ನಾಷ್ಟಕ್ಕಂತೇಳಿ ನಮ್ಮ ಕಾಲೇಜ್ ಕ್ಯಾಂಟೀನಿಗೆ ಬಂದೇವಿ. ಐಸ್ ಕ್ರೀಮ್ ಲೇ ಬಾಹುಬಲಿ. ಸೊ ಗೈಸ್ ನಾವೀಗ ಎಕ್ಸಾಮ್ ಮುಗಿಸ್ಕೊಂಡ ಮನಿ ಕಡೆ ಹೊಂಟೇವಿ. ಕಾಲೇಜಿಂದ ಈಗ RTO ಅಂತ ಕದೇವಿ, ನೋಡ್ಬೋದು ನೀವು ಇಲ್ಲೇ. ಈಗ ಎಕ್ಸಾಮ್ ಮುಗಿಸ್ಕೊಂಡ ಮನಿಗೆ ಹೊಂಟೇವಿ. ಒಂದ ಇನ್ಸಿಡೆಂಟ್ ಆಗೈತಿ ಎಕ್ಸಾಮ್ ಹಾಲ್ ಒಳಗ. ಅದೇನಂದ್ರ ನಮ್ ದೋಸ್ತನ ಮಾತ್ಲೆ ನಮ್ ದೋಸ್ತನ ಬಾಯಿಲೆ ನೀವ ಕೇಳ್ರಿ, ಅವ ಹೇಳ್ತಾನು. ಏನಿಲ್ರಿ, ನಾ ಎಕ್ಸಾಮ್ ಬರೀತಾಗ ಒಂದ್ ಪರ ಬಂದ ನನ್ ಕ್ವಶನ್ ಪೇಪರ್ ಮ್ಯಾಲ ಏತ್ ಹೋಗ್ಬಿಟ್ಟತ್ರಿ. ಅದಕ್ಕ ಪರವಾಳ ಮೇಲೆ ಬಾಳ ಸಿಟ್ ಐತ್ರಿ. ಅದನ್ನ ಇನ್ನೊಬ್ಬ ನೀ ಏನ್ ಮತ್ತೆ ಹೆಂಗ್ ಚೇಂಜ್ ಮಾಡಿದಿಲ್ಲ ಅದನ್ನ? ಹಾ ಚೇಂಜ್ ಮಾಡಿದ್ರಿ, ಮತ್ತ ಸರ್ ಹೇಳಿ ಚೇಂಜ್ ಮಾಡಿಸಿದ್ರಿ, ಎಲ್ಲಾ ಸಾಲ್ವ್ ಮಾಡಿದ್ವಿ ಪ್ರಾಬ್ಲಮ್ ಆಯ್ತು. ಗೈಸ್ ನಾ ಈಗ ಎಲ್ಲಿ ಬಂದೇನಂದ್ರೆ ಹೊಲಕ್ಕೆ ಬಂದೀನಿ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಅಟ್ರ ದೋಸ್ಗಳೆಲ್ಲ ಮನೆಗೆ ಬಂದು ನಾ ಈಗ ಹೊಲಕ್ಕೆ ಬಂದೀನಿ. ನೀರು ಹಾಸೋದಿತ್ತು, ಅಂದ್ರೆ ನೀರು ಈಗ ಹಾಸೋದಿಲ್ರಿ, ಹಂಗೆ ಮೋಟ್ರ್ ಚಾಲು ಮಾಡಿಬಿಟ್ಟು ಹೋಗ್ತೀನಿ. ಅದು ನೀರು ಎಷ್ಟು ಹೊಕ್ಕತಿ ಬೆಳಿತಾನಕ ಟೊಕತಿ. ಮತ್ತು ನೀನೊಂದು ಲಾಗ್ ಹಾಕಿನಲ್ರಿ ಮೊನ್ನೆ, ಕಲ್ಲಿದನ್ನು ಮಾಡೋದು. ಇಲ್ಲಿದೆ ನೋಡ್ರಿ ಅದೆಲ್ಲ, ಇಲ್ಲೇ ಕಲ್ಲಿದ್ದು ಎಲ್ಲ ಇವನ್ನೆಲ್ಲ ತೊಗೊಂಡೋಗಿದ್ದೇವೆ. ಸೊ ಈ ಲಾಗ್ ಅಂದ್ರೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಕಮೆಂಟ್ ಮಾಡಿರಿ. ಮುಂದಿನ ಲಾಗ್ ಸಿಗೋಣ. ಬಾಯ್. खत्म, बाय बाय, टाटा, गुड बाय, गया। भाई मारो मुझे, मारो मुझे, मारो नहीं, ये मजाक हो रहा है। एक सेकंड यार, मजाक हो रहा है नहीं।